ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಹೆಂಗಿದ್ದೀರಿ ಎಲ್ಲರೂ? ಮನೆ ಒಳಗೆ 4 ಜನ ಇದ್ರೆ 4 ಜನ ಒಂದೊಂದು ಥರ ಕೇಳ್ತಾರೆ. ನಾವು ಅಕ್ಕಿ ನೆನೆ ಹಾಕಿದ ದಿವಸ ನಂಗೆ ಇಡ್ಲಿ ಬೇಕು, ನಂಗೆ ಪಡ್ ಬೇಕು, ದೋಸೆ ಬೇಕು ಅಂತೇಳಿ ಎಲ್ರಿಗೂ ಸಪ್ರೇಟಾಗಿ ಅಕ್ಕಿ ನೆನೆಸಿ ರುಬ್ಬಕ್ಕೆ ಆಗಂಗಿಲ್ಲ ರೀ. ಸೊ ಇವತ್ತು ನಾನು ಹೇಳೋ ಥರ ಅಕ್ಕಿ ನೀವು ನೆನೆಸಿ ರುಬ್ಬಿದ್ರಂದ್ರೆ ಈ ಒಂದು ಹಿಟ್ಟೊಳಗೆ ನೀವು 4 ಥರ ಮಾಡ್ಬೋದು. ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈಗ ನೋಡ್ರಿ, ನಾನು ಹೆಂಗೆ ಅಕ್ಕಿ ನೆನೆಸಾತೀನಿ, ಎಷ್ಟು ತೊಗೋತೀನಿ ಕ್ವಾಂಟಿಟಿ ಒಳಗಂತ ನಿಮ್ಗೆ ಪೂರ್ತಿಯಾಗಿ ತೋರ್ಸಾತೀನಿ ನೋಡ್ರಿ. ಇದು ಒಂದು ಸಣ್ಣದೊಂದು ಲೋಟ ತೊಗೊಂಡೇನ್ರಿ ನಾನು. ಆ ಲೋಟದಲ್ಲಿ 3 ಲೋಟ ಅಷ್ಟು ಅಕ್ಕಿ ತೊಗೊಳತ್ತೀನಿ. ಈಗ ಒಂದು ಲೋಟ ಆದಲೇ ಉದ್ದಿನ ಬ್ಯಾಳೆ ತೊಗೊಳತ್ತೀನಿ ರೀ. 1 ಸ್ಪೂನ್ ಆಗುವಷ್ಟು ಮೆಂತೆ ಕಾಳು, 1 ಸ್ಪೂನ್ ಆಗುವಷ್ಟು ಕಡ್ಲಿ ಬ್ಯಾಳೆ ತೊಗೊಂಡೇನ್ರಿ. ಈಗ ಇದಕ್ಕೆ ನಾನು ಒಂದು 2 ಸ್ಪೂನ್ ಆಗುವಷ್ಟು ಸಾಬೂದಾನ ತೊಗೊಂಡೇನಿ. ಅದೇ ಗ್ಲಾಸ್ಲೆ 1 ಗ್ಲಾಸ್ ಅಷ್ಟು ಅವಲಕ್ಕಿ ತೊಗೊಂಡೇನಿ. ಇದನ್ನು 1-2 ಸತಿ ಚೆಂದಾಗಿ ತೊಳ್ಕೊಬೇಕ್ರಿ. ನಾನು ಮಾಡತ್ತೇನೆ ರೇಷನ್ ಅಕ್ಕಿಲೆ. ಸೊ ಹಾಗಾಗಿ ರೇಷನ್ ಅಕ್ಕಿ ಸ್ವಲ್ಪ ಹೊಲಸಿರ್ತಾವೆ, ಹಾಗಾಗಿ 1-2-3 ಸತಿ ಚೆಂದಾಗಿ ನಾವು ತೊಳ್ಕೊಬೇಕು. ತೊಳ್ಕೊಂಡು ಆಮೇಲೆ ಎಷ್ಟು ಬೇಕು ನೋಡಿ ಅಷ್ಟು ನೀರು ಹಾಕಿ ಇದನ್ನು ನಾವು 8 ಅವರ್ ಮ್ಯಾರಿನೇಟ್ ಮಾಡೋಕೆ ಇಡಬೇಕ್ರಿ. ಇದನ್ನು ನಾನು ಒಂದು ಪ್ಲೇಟ್ ಮುಚ್ಚಿ ಇವಾಗ 8 ಅವರ್ ಮ್ಯಾರಿನೇಟ್ ಮಾಡೋಕೆ ಇಡ್ತೇನೆ. ಬಿಸಿಲಿದ್ರೆ ನೀವು 11 ಗಂಟೆ 12 ಗಂಟೆಗೆ ಅಕ್ಕಿ ನೆನೆಸಿರೋದು ನಡಿತೈತಿ. ಮಳೆಗಾಲ ಇತ್ತು, ಒಂದು ಸ್ವಲ್ಪ ಥಂಡಿ ಇತ್ತಂದ್ರೆ ನೀವು ಜಲ್ದಿ ನೆನೆಸ್ಬೇಕಾಗ್ತೈತಿ. ಈಗ ನೋಡ್ರಿ ಅಕ್ಕಿ ನೆನೆದಾವೆಲ್ಲ. ಈಗ ಇದನ್ನು ನಾನು ರುಬ್ಕೋತೀನಿ. ಒಂದು ಮಿಕ್ಸಿ ಜಾರ್ ತೊಗೊಂಡೇನ್ರಿ, ಅದಕ್ಕೆ ನೋಡಿ ಸ್ವಲ್ಪ ಹಾಕ್ಕೊಳತ್ತೀನಿ. ಆಮೇಲೆ ಸ್ವಲ್ಪ ನೀರು ಹಾಕ್ಬೇಕ್ರಿ, ಜಾಸ್ತಿ ನೀರು ಹಾಕೋಂಗಿಲ್ಲ. ಜಾಸ್ತಿ ನೀರು ಹಾಕಿದ್ರೆ ತಿಳುವಾಗ್ಬಿಡ್ತೈತಿ, ಹಾಗಾಗಿ ಜಾಸ್ತಿ ನೀರು ಹಾಕೋಂಗಿಲ್ಲ. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕ್ರಿ. ನೋಡ್ರಿಲ್ಲ ರುಬ್ಕೊಂಡು ಬಂದೇನಿ. ಈಗ ನೋಡ್ರಿ ಈ ಥರ ಇರ್ಬೇಕು ಹಿಟ್ಟು, ಭಾಳ ತಿಳುವು ಇರಬಾರ್ದು. ಈಗ ನೀವು ನೋಡತ್ತಿರ್ಬೋದ್ರಿ ನಾನು ಎಷ್ಟು ಚಂದ ರುಬ್ಬಿದ್ದೇನೆ ಅಂಥೇಳಿ. ಅಷ್ಟು ಗಟ್ಟಿನೂ ಇಲ್ಲ, ಅಷ್ಟು ತಿಳುವೂ ಇಲ್ಲ, ಮೀಡಿಯಮ್ ಒಳಗೆ ರುಬ್ಬಿದ್ದೇನೆ. ಈಗ ಎಲ್ಲ ಅಕ್ಕಿ ನಾನು ನೆನೆಸಿರೋ ಅಕ್ಕಿನ ನಾನು ರುಬ್ಕೊಂಡು ಬಂದೇನೆ ನೋಡ್ರಿ. ಈಗ ಏನು ಮಾಡ್ಬೇಕಂದ್ರೆ ಒಂದು 2-3 ನಿಮಿಷ ನಾವು ಕೈಯಿಂದ ಹಿಟ್ಟನ್ನು ಎಲ್ಲ ಮಿಕ್ಸ್ ಮಾಡ್ಬೇಕ್ರಿ. ಇದು ಮ್ಯಾರಿನೇಟ್ ಆಗೋಕ್ಕೆ ಭಾಳ ಹೆಲ್ಪ್ ಮಾಡ್ತೈತಿ, ಹಿಟ್ಟು ಉಬ್ಬಾಕ ಭಾಳ ಹೆಲ್ಪ್ ಮಾಡ್ತೈತಿ. ಒಂದು 2-3 ನಿಮಿಷ ನೋಡ್ರಿ ನಾನು ಮಾಡತ್ತೀನಿಲ್ಲ, ಈ ಥರ ನೀವು ಮಾಡಬೇಕು. ಆಮೇಲೆ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಓವರ್ ನೈಟ್ ಬಿಡ್ಬೇಕ್ರಿ. ಇವಾಗ ಮಾರ್ನಿಂಗ್ ನೋಡ್ರಿ ಎಷ್ಟು ಚಂದ ಮ್ಯಾರಿನೇಟ್ ಆಗಿರ್ತೈತಿ, ಎಷ್ಟು ಚಂದ ಉಬ್ಬೈತಿ ನೋಡ್ರಿ, ನಿಮ್ಗೆ ಕಾಣಿಸ್ತಾ ಇರ್ಬೋದು. ನೋಡ್ರಿ ಈ ಥರ ಬಬಲ್ಸ್ ಬಂದಿರಬೇಕು, ಅಂದ್ರೆ ಹಿಟ್ಟು ಪರ್ಫೆಕ್ಟಾಗಿ ಮ್ಯಾರಿನೇಟ್ ಆಗಿರ್ತೈತಿ. ಈಗ ಇದನ್ನೆಲ್ಲ ನಾವು ಒಂದು ಸತಿ ಚೆಂದಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ್ರಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನನಗೆ ಎಷ್ಟು ಬೇಕಲ್ಲ ಅಷ್ಟು ಸಪ್ರೇಟಾಗಿ ನಾನು ಹಿಟ್ಟು ತೊಗೊಂಡೇನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕತ್ತೇನೆ ರೀ. ಆಮೇಲೆ ಇದನ್ನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ನೀರು ಹಾಕತ್ತೀನಿ. ಒಂದು 2 ಸ್ಪೂನ್ ಆಗುವಷ್ಟು ನೀರನ್ನು ಹಾಕತ್ತೀನಿ. ನೋಡಿರಿ ಇಷ್ಟ ನೀರು ಹಾಕತ್ತೀನಿ, ಜಾಸ್ತಿ ಇಲ್ಲ. ಜಾಸ್ತಿ ನೀರು ಹಾಕಿದ್ರೆ ತಿಳುವಾಗ್ತೈತಿ, ಹಾಗಾಗಿ ಒಂದು 2 ಸ್ಪೂನ್ ಅಷ್ಟು ನೀರು ಹಾಕತ್ತೇನೆ ರೀ. ಈಗ ಫಸ್ಟ್ ಪಡ್ ಮಾಡೋಣ. ಈಗ ನಾನು ಗ್ಯಾಸ್ ಮೇಲೆ ಪಡ್ಡಿನ ತವ ಇಟ್ಟೇನೆ ರೀ. ಇಟ್ಕರೋದಕ್ಕೆಲ್ಲ ಎಣ್ಣೆ ಹಚ್ಚಾತೀನಿ. ಸ್ಪೂನ್ ಅನ್ನೋದಕ್ಕಿಂತ ಈ ಬ್ರಷಿಂದ ಹಚ್ಚಿದ್ರೆ ಫುಲ್ ಎಲ್ಲ ಕವರ್ ಆಗ್ತೈತೆ ಅಂಥೇಳಿ ಬ್ರಷಿಂದ ಎಣ್ಣೆ ಹಚ್ಚಾತೀನಿ. ಈಗ ಸ್ವಲ್ಪ ಹಿಟ್ಟು ಹಾಕ್ಕೊಳತ್ತೀನಿ ರೀ, ಜಾಸ್ತಿ ಹಾಕಬೇಡ್ರಿ. ಉಬ್ಬಿದು ಅಂದ್ರೆ ಆಮೇಲೆ ನಮ್ಗೆ ವಾಪಸ್ ತಿರುವಿ ಹಾಕಕ್ಕೆ ಬರಂಗಿಲ್ಲ. ಈಗ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಲೋ ಫ್ಲೇಮ್ ಒಳಗೆ ಬೇಯಿಸ್ಕೊಳ್ಳೋಣ್ರಿ. ಈಗ ನೋಡಿರಿ ಒಂದು 5 ನಿಮಿಷ ಆದಮೇಲೆ ಒಂದು ಸೈಡ್ ಎಲ್ಲ ಫುಲ್ ಬೆಂದಿರ್ತಾವೆ. ನಾವು ಗ್ಯಾಸ್ ಹೈ ಫ್ಲೇಮ್ ಒಳಗೆ ಬೇಯಿಸಿದ್ರೆ ಏನಾಗ್ತೈತಿ ರೀ, ಒಳಗೆಲ್ಲ ಹಿಟ್ಟು ಹಂಗೆ ಇರ್ತೈತಿ ಮತ್ತು ಮ್ಯಾಲಷ್ಟೇ ಬೆಂದಿರ್ತಾವೆ. ನಾವು ಲೋ ಫ್ಲೇಮ್ ಒಳಗೆ ಬೇಯಿಸ್ಕೊಂಡ್ರೆ ಒಳಗೆ ಹಿಟ್ಟೆಲ್ಲ ಬೆಂದಿರ್ತೈತಿ. ಈಗ ಇವನ್ನ ನಾವು ವಾಪಸ್ ತಿರುವಿ ಹಾಕತ್ತೀನಿ.
ಈಗ ಎರಡು ಸೈಡ್ ಚೆಂದಾಗಿ ಬೇಯಿಸ್ಕೊಳ್ಳೋಣ್ರಿ. ನೋಡ್ರಿ ಈಗ ಬೆಂದವು. ಈಗ ಇವನ್ನ ನಾನು ತೆಗಿಯಾತೀನಿ. ಇವು ಸ್ವಲ್ಪ ಆರಿದ ಮೇಲೆ ಹೆಂಗಾಗ್ಯಾವ ಅಂತೇಳಿ ನಿಮಗೆ ತೋರಿಸ್ತೀನಿ. ಈಗ ಭಾಳ ಬಿಸಿ ಅದಾವು. ಈಗ ನೆಕ್ಸ್ಟ್ ಇಡ್ಲಿ ಮಾಡೋಣ್ರಿ. ಇಡ್ಲಿದು ಒಂದು ಪ್ಲೇಟ್ ತೊಗೊಂಡೇನಿ. ಈಗ ಇದಕ್ಕೆ ನಾನು ಎಣ್ಣೆ ಹಚ್ಚಾತೀನಿ. ನಾನು ವಿಡಿಯೋ ಮಾಡಕ್ಕಂಥೇಳಿ ಅಷ್ಟೇ ಸ್ವಲ್ಪ ಸ್ವಲ್ಪ ಮಾಡತ್ತೀನಿ. ಈಗ ಇದಕ್ಕೂ ಅದನ್ನು ಹಿಟ್ಟನ್ನ ನಾನು ಹಾಕತ್ತೇನೆ ರೀ. ಇಲ್ಲಿ ಗ್ಯಾಸ್ ಮೇಲೆ ಸ್ವಲ್ಪ ನೀರು ಹಾಕಿ ಇಡ್ಲಿ ಪಾತ್ರೆ ಇಟ್ಟೇನೆ ರೀ. ಈಗ ಇದನ್ನು ಇಡಾತೀನಿ. ಒಂದು 10-15 ನಿಮಿಷ ಇದನ್ನು ನಾವು ಮೀಡಿಯಮ್ ಫ್ಲೇಮ್ ಒಳಗೆ ಬೇಯಿಸ್ಕೋಬೇಕು. ಈಗ ನೋಡಿರಿ ಪಡ್ಡ ಹೆಂಗಾಗ್ಯಾವ ಅಂತ ತೋರಿಸ್ತೇನೆ ನಿಮ್ಗೆ. ನೋಡ್ಬೋದು ಎಷ್ಟು ಸ್ಮೂತ್ ಅದಾವಂಥೇಳಿ. ಒಳಗೆ ಎಷ್ಟು ಚಂದ ಬೆಂದಿರ್ತಾವಂತ ತೋರಿಸ್ತೇನೆ ನೋಡಿರಿ ನಿಮ್ಗೆ. ನೋಡಿರಿ ಎಷ್ಟು ಚಂದ ಒಳಗಡೆ ಬೆಂದವು. ಈಗ ಇಡ್ಲಿ ರೆಡಿ ಆಗೈತೆ ನೋಡ್ರಿ. ಇಡ್ಲಿ ರೆಡಿ ಆಗೈತಿಲ್ಲ ನೋಡಕ್ಕೆ ನಾವು ಒಂದು ಸ್ಪೂನಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಇಡ್ಲಿಗೆ ಅದ್ದಿ ನೋಡ್ಬೇಕ್ರಿ. ಅದಕ್ಕೆ ಹಿಟ್ಟು ಹತ್ತೈತಿ. ಹಿಟ್ಟು ಹತ್ತಿಲ್ಲ ಅಂದ್ರೆ ಅವ ಬೆಂದಿರ್ತಾವೆ ನೋಡ್ರಿ. ಈಗ ಇಡ್ಲಿ ಬೆಂದವು. ಈಗ ನಾನು ಗ್ಯಾಸ್ ಆಫ್ ಮಾಡಿ ಇದು ಸ್ವಲ್ಪ ತಣ್ಣಗಾಗಲಿ ಹಂಗೆ ಸೈಡ್ ಇಡ್ತೇನೆ. ಈಗ ನೆಕ್ಸ್ಟ್ ದೋಸೆ ಮಾಡೋಣ್ರಿ. ದೋಸೆ ತವಕ್ಕೆ ನಾನು ಫಸ್ಟ್ ಎಣ್ಣೆ ಹಚ್ಚಾತೀನಿ. ನಿಮ್ಮ ದೋಸೆ ತವಿ ಏನಾದರೂ ದೋಸೆ ಚೆಂದಾಗೆ ಏಳಲಿಲ್ಲ ಅಂದ್ರೆ ಒಂದು ಟ್ರಿಕ್ ನೋಡಿರಿ. ಸ್ವಲ್ಪ ಎಣ್ಣೆ ಹಚ್ಚಿರಿ, ಆಮೇಲೆ ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿ ಈ ಥರ ಎಣ್ಣೆ ಹಚ್ಚಿ ಫುಲ್ ರೌಂಡ್ ಎಲ್ಲ ತಿಕ್ಕ್ರಿ. 1 ನಿಮಿಷ ಆಗುವಷ್ಟು ಹಿಂಗೆ ತಿಕ್ಕ್ರಿ. ಆಮೇಲೆ ದೋಸೆ ಮಸ್ತ್ ಹೇಳ್ತಾವೆ. ನಾನು ಯಾವಾಗಲೂ ಹಿಂಗೆ ಮಾಡ್ತೀನಿ ರೀ. ಫಸ್ಟ್ ಒಂದು ಸತಿ ಹಿಂಗೆ ಈರುಳ್ಳಿ ತಿಕ್ಕಿನ ಆಮೇಲೆ ದೋಸೆ ಹಾಕ್ತೇನೆ. ಈಗ ದೋಸೆ ಹಾಕತ್ತೇನೆ ನೋಡಿರಿ. ನಿಮ್ಗೆ ಎಷ್ಟು ತಿಳು ಬೇಕೋ ಅಷ್ಟು ತಿಳು ನೀವು ದೋಸೆನ ಹಾಕೋಬೋದು. ಇದನ್ನು ಹೈ ಫ್ಲೇಮ್ ಒಳಗೆ ಇಟ್ಕೊಂಡು ಬೇಯಿಸ್ಕೊಳತ್ತೇನೆ ರೀ. ಈಗ ಇದಕ್ಕೆ ಮ್ಯಾಲೆ ಎಣ್ಣೆ ಹಚ್ಚಾತೇನೆ ರೀ. ಈಗ ಬಿಸಿ ಬಿಸಿ ಕ್ರಿಸ್ಪಿ ದೋಸೆ ರೆಡಿ ಆಗೈತೆ ರೀ. ನಾನು ನಿಮ್ಗೆ ತೋರಿಸ್ತೇನೆ ಇದು ಎಷ್ಟು ಕ್ರಿಸ್ಪಿ ಆಗಿರ್ತೈತಿ ಅಂಥೇಳಿ. ಇದು ಫಸ್ಟ್ ದೋಸೆ ಅಲ್ಲ, ಅದಕ್ಕೆ ಹೇಳಕ್ಕೆ ಒಂದು ಸ್ವಲ್ಪ ತ್ರಾಸು ಮಾಡತೈತಿ. ಅಂದ್ರೂ ಮಸ್ತ್ ಹೇಳ್ತೈತೆ ರೀ. ನೋಡಿರಿ ದೋಸೆ ಈಸ್ ರೆಡಿ. ನೋಡಿರಿ ಎಷ್ಟು ಕ್ರಿಸ್ಪಿ ಆಗೈತಿ. ಸೇಮ್ ಹೋಟೆಲ್ ಥರನೇ ಆಗಿರ್ತೈತೆ ರೀ ದೋಸೆ. ಒಂದು ಸತಿ ಟ್ರೈ ಮಾಡಿರಿ. ಈಗ ಸೆಟ್ ದೋಸೆ ಮಾಡೋಣ್ರಿ. ಅದ ಹಿಟ್ಲೇನ ಮಾಡತ್ತೀನಿ. ಇದಕ್ಕೆ ನಾನು ಮೇಲೆ ಸ್ವಲ್ಪ ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಮೇಲೆ ಉದುರ್ಸತ್ತೇನೆ ರೀ. ಆಮೇಲೆ ಸ್ವಲ್ಪ ಎಣ್ಣೆ ಹಾಕಬೇಕು. ನೋಡಿರಿ ಎಷ್ಟು ಚಂದ ಬಬಲ್ಸ್ ಬರತ್ತಾವಂಥೇಳಿ. ನೋಡ್ತಾ ಇರ್ಬೋದು ನೀವು. ಇದು ಸೆಟ್ ದೋಸೆನೂ ತಿನ್ನಕ್ಕೆ ಮಸ್ತ್ ಇರ್ತೈತೆ ರೀ. ನೋಡಿರಿ ಇಡ್ಲಿ ಎಷ್ಟು ಸಾಫ್ಟಾಗಿದ್ದಾವೆ. ಹತ್ತಿ ಥರ ಆಗಿರ್ತಾವೆ ರೀ ಇಡ್ಲಿ. ನೋಡಿರಿ ಸೆಟ್ ದೋಸೆನೂ ರೆಡಿ ಆಗೈತಿ. ಈಗ ಈ ಕಡೆ ಇನ್ನೊಂದು ದೋಸೆ ಮಾಡತ್ತೀನಿ. ಆ ದೋಸೆ ನಮ್ಮ ಸಾನು ತಿಂದುಬಿಟ್ಟಿಳ್ರಿ, ಅದಕ್ಕೆ ಇನ್ನೊಂದು ದೋಸೆ ಮಾಡತ್ತೀನಿ.
ನೋಡಿರಿ ಇದು ಕ್ರಿಸ್ಪಿಯಾಗಿರೋ ದೋಸೆ ರೆಡಿ. ಸೆಟ್ ದೋಸೆ ನೋಡಿರಿ ಎಷ್ಟು ಮಸ್ತಾಗೈತಿ, ಎಷ್ಟು ಹತ್ತಿ ಥರ ಸ್ಮೂತ್ ನೋಡಿರಿ, ಎಷ್ಟು ಮಸ್ತಾಗೈತಿ. ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ.